ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎಡಿಯಲ್ಲಿ ನಡೆದಿರುವಂತಹ ವಿವಿಧ ಇಲಾಖೆಗಳ 670ಕ್ಕಿಂತ ಅಧಿಕ ಹುದ್ದೆಗಳ ಲಿಖಿತ ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿಯನ್ನ ಈಗಾಗಲೇ ಪ್ರಾಧಿಕಾರದಿಂದ ಕೆಎ ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ. ಪರೀಕ್ಷೆ ಬರೆದಿರುವಂತಹ ಅಭ್ಯರ್ಥಿಗಳು ಇನ್ನೂ ನಿಮ್ಮ ಫಲಿತಾಂಶವನ್ನು ನೋಡಿಲ್ಲ ಅಂದ್ರೆ ಕೆಎ ವೆಬ್ಸೈಟ್ ನಲ್ಲಿ ಹೋಗಿ ನೋಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ ಹಲವಾರು ಅಭ್ಯರ್ಥಿಗಳಿಗೆ ಪ್ರಾಧಿಕಾರದಿಂದ ಬಿಟ್ಟಿರುವಂತಹ ಈ ಫಲಿತಾಂಶದಲ್ಲಿ ಕೆಲ ಅಭ್ಯರ್ಥಿಗಳಿಗೆ OMR ಸ್ಕೋರ್ ಹಾಗೂ ಈಗ ನೀಡಿರುವಂತಹ ಸ್ಕೋರ್ ಗಳಲ್ಲಿ ಡಿಫರೆನ್ಸ್ ಕಾಣಿಸ್ತಾ ಇದೆ. ಅದೇ ರೀತಿ ಇನ್ನು ಕೆಲ ಅಭ್ಯರ್ಥಿಗಳಿಗೆ ಪತ್ರಿಕೆ 1ರಲ್ಲಿ ಅಥವಾ ಪತ್ರಿಕೆ 2ರಲ್ಲಿ ತಮ್ಮ ಸ್ಕೋರ್ ಕಾಣ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು. ಈ ರೀತಿಯ ಸಮಸ್ಯೆ ಯಾವೆಲ್ಲ ಅಭ್ಯರ್ಥಿಗಳ ಸ್ಕೋರ್ ಕಾರ್ಡ್ ನಲ್ಲಿ ಇದೆ ಅಂತವರು ಏನ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಹಾಗೆ ಈ ಸ್ಕೋರ್ ಕಾರ್ಡ್ ಪೇಜ್ ನಲ್ಲಿ ಇಲ್ಲಿ ಕೆಳಗೆ ನೀಡಿರುವಂತಹ ಈ ಸ್ಮಾಲ್ ಬಾಕ್ಸ್ ನ ಟಿಕ್ ಮಾಡಿ. ಟಿಕ್ ಮಾಡಿದ್ಮೇಲೆ ಈ ತರ ಕೆಲವು ಆಪ್ಷನ್ ಗಳು ಬರುತ್ತೆ. ಇಲ್ಲಿ ನೀವು ಮೊದಲಿಗೆ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ನ ಫಿಲ್ ಮಾಡಿ ಹಾಗೂ ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ ನ PDF ಫಾರ್ಮೆಟ್ ನಲ್ಲಿ ಅಪ್ಲೋಡ್ ಮಾಡಿ ಮತ್ತು ಅಪ್ಡೇಟ್ ರಿಜಿಸ್ಟರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕೋರ್ ಕಾರ್ಡ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಪ್ರಾಧಿಕಾರದಿಂದ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಈ ಮಾಹಿತಿ ಕೆಲ ಅಭ್ಯರ್ಥಿಗಳಿಗೆ ಗೊತ್ತಿರೋದಿಲ್ಲ. ಆದ್ರಿಂದ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೂ ಶೇರ್ ಮಾಡಿ ಅವರಿಗೂ ಕೂಡ ತಿಳಿಸಿ. ಇದಿಷ್ಟು ಈ ನೇಮಕಾತಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿಯ ಮಾಹಿತಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.